ನಾಡಿನ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವ ವಿಷಯವೇನೆಂದರೆ SITSನಲ್ಲಿ ಹಾಜರಾತಿ ಕಡಿಮೆಯಾಗಿರೋದರಿಂದ ಮಕ್ಕಳು ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಗ್ತಾ ಇಲ್ಲ. ಹಾಗಾಗಿ ಆ ಮಕ್ಕಳ ಮಾಹಿತಿಯನ್ನು ಹೇಗೆ ಸರಿಪಡಿಸುವುದೆಂಬುದರ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮೊದಲಿಗೆ ತಾವು ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡಿರುವಂಥ ವಿಡಿಯೋಗಳು ತಮಗೆ ನೇರವಾಗಿ ತಲುಪುತ್ತವೆ. ಈಗ ಮೊದಲು ನಾವು SITSನಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡುವಾಗ ಈ ಥರ ತೊಂದರೆಗಳು ಕಂಡುಬರ್ತಾ ಇದೆ. ಏನೆಂದರೆ ಹಾಜರಾತಿ 150 ದಿನಕ್ಕಿಂತ ಕಡಿಮೆ ಇರೋದರಿಂದ ನಿಮ್ಮ ಈ ಮಗುವನ್ನು ನಾವು ಅಡ್ಮಿಷನ್ ಮಾಡಲು ಆಗುತ್ತಿಲ್ಲ ಅಂಥೇಳಿ. ಫಸ್ಟಿಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಡ್ಮಿಷನ್ ಡೀಟೇಲ್ಸ್ ಒಳಗಡೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ವಿಂಡೋ ಓಪನ್ ಆಗುತ್ತೆ, ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂಥೇಳಿ. ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಿ ನಾವು ಅಡ್ಮಿಷನ್ ಮಾಡುವಾಗ ಸರ್ಚ್ ಕೊಟ್ಟರೆ ಇಲ್ಲಿ ಎಲ್ಲ ಮಕ್ಕಳ ಮಾಹಿತಿಯನ್ನು ಬರುತ್ತೆ. ಸರಿಯಾಗಿರುವ ಹಾಜರಾತಿ ಮತ್ತು CC ರಿಸಲ್ಟ್ ಸರಿಯಾಗಿರುವ ಮಕ್ಕಳ ಮಾಹಿತಿಯನ್ನು ಇಲ್ಲಿ ಅಡ್ಮಿಟ್ ಅಂತ ಬಂದಿರುತ್ತೆ. ಯಾವುದು 150 ದಿನಗಳಕ್ಕಿಂತ ಕಡಿಮೆಯಾಗಿ ಪ್ರೆಸೆಂಟ್ ಇರುವ ಮಕ್ಕಳ ಮಾಹಿತಿಯೇ ನಮಗೆ ಈ ರೀತಿಯಾಗಿ ಬಂದಿರುತ್ತೆ. ಸೊ ಅಟೆಂಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ 150. 150 ದಿನಕ್ಕಿಂತ ಹೆಚ್ಚಿನ ಹಾಜರಾತಿ ಬಂದಿರಬೇಕಂತ ಬರುತ್ತೆ. ಸೊ ಇವಾಗ ಅದನ್ನು ಹೇಗೆ ತಿದ್ದುಪಡಿ ಮಾಡೋದು ನಾವು ನೋಡೋಣ. ಮೊದಲನೇದಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೋಗಿ ಅಟೆಂಡೆನ್ಸ್ಗೆ ಹೋಗಬೇಕು. ನೆಕ್ಸ್ಟ್ ಅಪ್ಡೇಟ್ ಅಟೆಂಡೆನ್ಸ್ ಎಂಬ ಸೆಕೆಂಡ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ವಿಂಡೋ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡೀಟೇಲ್ಸ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ವರ್ಷ 2019-20 ಅಂತ ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನ್ ಆಲ್ ಅಂತ ಇಟ್ಕೊಂಡು ಸರ್ಚ್ ಮಾಡಿದಾಗ ನಮಗೆ ನಾವು ಎಷ್ಟು ತಿಂಗಳ ಹಾಜರಾತಿಯನ್ನು ಹಾಕಿರ್ತೀವೋ ತಿಂಗಳವಾರು ಬರುತ್ತೆ. ಇಲ್ಲಿ ಇವಾಗ ನಾವು ಒಂದೊಂದು ತಿಂಗಳನ್ನು ಚೆಕ್ ಮಾಡ್ಕೊತ ಹೋಗ್ಬೇಕು, ಆ ಮಕ್ಕಳದ್ದು ಎಲ್ಲೆಲ್ಲಿ ಅಪ್ಡೇಟ್ ಆಗಿದೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊತ ಹೋಗೋಣ. ಈಗ ಜೂನ್ 2019 ನೋಡೋಣ ನಾವು. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೂರ್ಣ ಮಾಹಿತಿ ಬರುತ್ತೆ. ಇಲ್ಲಿ ಸೆಕೆಂಡ್ ಮಗು ಇದೆ, 0 ಅಂತ ಇದೆ. ಸೊ ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸನ್ನು ತಿದ್ದುಪಡಿ ಮಾಡೋಕ್ಕೆ ಬರುತ್ತೆ ಇಲ್ವೋ ಅಂಥೇಳಿ. ವರ್ಕಿಂಗ್ ಡೇಸನ್ನು ನೀವು ಸರಿಯಾಗಿ ಎಲ್ಲ ತರಗತಿಗಳಿಗೆ ಜೂನ್ 23 ಅಂತ ಇದ್ದರೆ 1ರಿಂದ 8ನೇ ತರಗತಿ ಅಥವಾ 1ರಿಂದ 10ನೇ ತರಗತಿ 1ರಿಂದ 5ನೇ ತರಗತಿ ಶಾಲೆಗಳೇನಿದೆ ಜೂನ್ ತಿಂಗಳು ಎಲ್ಲ ತರಗತಿಗಳಿಗೆ 23 ಇರಬೇಕು. ಹಾಗೇನಾದರೂ ಬೇರೆ ಬೇರೆಯಾಗಿದ್ದಲ್ಲಿ ದಯವಿಟ್ಟು ತಾವು ಈ ರೀತಿಯನ್ನು ಸರಿಪಡಿಸ್ಕೋಬೋದು. ಇಲ್ಲಿ ವರ್ಕಿಂಗ್ ಡೇಸ್ ಅಂತ ಏನಿದೆಯಲ್ಲ ಅಲ್ಲಿ ನಾವು ಕೂಡ ಚೇಂಜಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಎರಡನೇ ಮಗು ಏನಿದೆಯಲ್ಲ, ಸೊ ಈಗ ಅವರಿಗೆ 0 ಅಂತ ಅಟೆಂಡೆನ್ಸ್ ಬಿದ್ದಿರುತ್ತೆ. ಆ ಮಗುವಿನ ಹಾಜರಾತಿಯನ್ನು ನಾವು ಚೇಂಜ್ ಮಾಡ್ಕೋಬೋದು. ಸೊ ನಿಖರವಾಗಿ ಇವು ಮಧ್ಯದಲ್ಲಿ TC ಬಂದಿರುತ್ತೋ ನಜರ್ ಚೂಕಿನಿಂದ ಉಳಿದಿರೋಂಥ ಮಕ್ಕಳ ಮಾಹಿತಿಯಾಗಿರುತ್ತೆ. ಹಾಗಾಗಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿಕೊಂಡು ನಾವು ಸಬ್ಮಿಟನ್ನು ಕೊಟ್ಟರೆ ಸೊ ಎಲ್ಲ ತರಗತಿಗಳನ್ನು ಚೆಕ್ ಮಾಡಿ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ಥರ ನೀವು ಹಾಜರಾತಿಯನ್ನು ತಿದ್ದುಪಡಿ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಷ್ಟು ಮಾಡಿದರೆ ಕೆಲಸ ಮುಗಿಯೋದಿಲ್ಲ, ಇನ್ನೂ ಇದೆ. ಇಲ್ಲಿ ನಾವು SA2 ರಿಸಲ್ಟ್ ಅಂತ ಇದೆ. SA2 ರಿಸಲ್ಟ್ ಮೇಲೆ ಫಸ್ಟ್ ಆಪ್ಷನ್ SA2 ರಿಸಲ್ಟ್ ವೆರಿಫಿಕೇಷನ್ 2019-20 ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ SA2 ರಿಸಲ್ಟ್ ವೆರಿಫಿಕೇಷನ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತರಗತಿ ಮತ್ತು ಅಕಾಡೆಮಿಕ್ ಇಯರ್ 2019-20 ಇರುತ್ತದೆ. ಹೋಗಿ ಈಗ ರೀಜನ್ರೇಟ್ ಕೊಟ್ಟರೆ ಇಲ್ಲಿಗೆ ಈ ಹಂತ ಮುಗೀತು. ಕಂಪಲ್ಸರಿ SA2 ರೀಜನ್ರೇಟನ್ನು ಮಾಡದೇ ಇದ್ದರೆ ಸೊ ಆ ಮಗುವನ್ನು ಪ್ರಮೋಟ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ರೀಜನ್ರೇಟನ್ನು ಕೊಡಬೇಕು. ಇದೊಂದು ಹಂತ ಮುಗೀತು. ಇದು ಮುಗಿದ ಮೇಲೆ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡೋಕ್ಕೆ ಹೋದರೆ ಬರೋದಿಲ್ಲ. ಮಿನಿಮಮ್ 24 ಗಂಟೆಗಳ ಕಾಲ ನಾವು ಕಾಯಬೇಕು. ಓಕೆ, ಕಾಯ್ದಾಗ 24 ಗಂಟೆ ಆದಮೇಲೆ ನಾವು ನೆಕ್ಸ್ಟ್ ಡೇ ಏನು ಮಾಡಬೇಕು, ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿದಾಗ ಆ ಮಗುವಿನ ಮಾಹಿತಿ ಮುಂದಿನ ತರಗತಿಗೆ ಹೋಗುತ್ತದೆ. ಹಾಗೂ ಯಾವುದೇ ರೀತಿಯಾಗಿ
ಕೊನೆಯ ತರಗತಿ, ನಮ್ಮ ಶಾಲೆಯ ಕೊನೆಯ ತರಗತಿ ಯಾವುದೇ ರೀತಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಇಷ್ಟು ಮಾತ್ರ ಮಾಡಿದ್ದಲ್ಲಿ ತಮಗೆ ಅಟೆಂಡೆನ್ಸ್ ಅಪ್ಡೇಟನ್ನು ಇಲ್ಲಿಗೆ ಮುಗೀತದೆ. ಸೊ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.